ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಹಾಗೆ ನೋಡ್ತಿದ್ದೀರಾ? ಗೊತ್ತಾಗಿಲ್ವಾ ಹೇಳಿದ್ದು? ಮದುವೆ ದಿನ ಇಲ್ಲ ತಗೊಂಡೋಗಿ. ರಾಮಣ್ಣ, ಅದಿಲ್ಲ ಇರಲಿ, ಇಡಿ. ನೀವು ಹೋಗಿ. ರೀ, ನಿಮ್ಗೊಂದು ಕತೆ ಗೊತ್ತಾ? ಒಬ್ಬ ಮಗ ತನ್ನ ಅಪ್ಪನ ಕಾರ್ ಮೇಲೆ ಗೀಚ್ತಿದ್ನಂತೆ. ಕಾರ್ ಸ್ಕ್ರ್ಯಾಚ್ ಆಯ್ತು ಅಂತ ಅಪ್ಪ ಮಗನಿಗೆ ಚೆನ್ನಾಗಿ ಹೊಡೆದ್ನಂತೆ. ಆಮೇಲೆ ಮಗ ಏನು ಗೀಚಿದ್ದೇನೆ ಅಂತ ನೋಡಿದಾಗ ಐ ಲವ್ ಯು ಸೋ ಮಚ್ ಅಪ್ಪ ಅಂತ ಮುದ್ದು ಅಕ್ಷರದಲ್ಲಿ ಬರ್ದಿದ್ನಂತೆ. ಈ ಕತೆಗೂ ನನಗೂ ಏನು ಸಂಬಂಧ? ನೀವು ಹಾಗೆ ಮಾಡ್ತಿದ್ದೀರಾ. ಮನಸ್ಸಲ್ಲಿ ಕೋಪ ತುಂಬಿಕೊಂಡು ಪ್ರೀತಿನ ರೆಕಗ್ನೈಸ್ ಮಾಡೋದ್ರಲ್ಲಿ ಸೋಲ್ತಿದ್ದೀರಾ. ಇದೆಲ್ಲ ನೀವು ಆಟ ಆಡ್ತಿದ್ದ ಆಟಿಕೆಗಳು ಅಂತ ಗೊತ್ತಾ ನಿಮಗೆ? ಇದೆಲ್ಲ ಹೇಗೆ ಬಂತು ಅಂತ ನೋಡ್ತಿದ್ದೀರಾ? ಇದನ್ನೆಲ್ಲ ಇಷ್ಟು ವರ್ಷ ಜೋಪಾನವಾಗಿ ಎತ್ತಿಟ್ಟಿದ್ದು ಮಾವ. ಯಾಕೆ ಗೊತ್ತಾ? ತಮ್ಮ ಮೊಮ್ಮಗು ಇದರಲ್ಲಿ ಆಟ ಆಡೋದನ್ನ ನೋಡಬೇಕು ಅಂತ. ಇನ್ನೊಂದು ವಿಷಯ ಗೊತ್ತಾ? ಈ ಆಟಿಕೆಗಳನ್ನೆಲ್ಲ ನಿಮ್ಮಮ್ಮ ನಿಮಗೋಸ್ಕರ ತಂದಿದ್ದಂತೆ. ನಿಜ ರೀ. ಖುಷಿ ಆಯ್ತಾ ರೀ? ಮಕ್ಕಳಿರೋ ಮನೇಲಿ ಎಷ್ಟೇ ಹುಷಾರಾಗಿದ್ರು ಸಾಲದು ಅಂತಾರೆ. ಯಾಕೆ ಗೊತ್ತಾ? ಮಕ್ಕಳು ನಾವು ಹೇಳೋದನ್ನ ಕೇಳಿ ಕಲಿಯಲ್ವಂತೆ, ನಾವು ಮಾಡೋದನ್ನ ನೋಡಿ ಕಲಿತಾವಂತೆ. ಮಗು ಬಂದಮೇಲೆ ನೀವು ಜವಾಬ್ದಾರಿ ಇರೋ ಅಪ್ಪ ಆಗಬೇಕೇ ಹೊರತು ಅಪ್ಪನ್ನ ದ್ವೇಷ ಮಾಡೋ ಮಗ ಆಗಬಾರ್ದು ರೀ. ಅದನ್ನ ನಿಮ್ಮ ಮಗು ನೋಡ್ತಿರತ್ತೆ, ಮರಿಬೇಡಿ. ನಾನೇನು ಮಾಡ್ಬೇಕೀಗ? ಬೇರೆ ಏನೂ ಬೇಡ. ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ, ನಮ್ಮ ಮಗುಗೋಸ್ಕರ. ಅಮ್ಮ, ಇವತ್ತು ಬೆಳಗ್ಗೆ ಗೋದಾವರಿ ಆಂಟಿ ಬಂದಿದ್ರಲ್ಲ, ಅವ್ರ ಜೊತೆ ನಂದಿನೂ ಬಂದಿದ್ರಲ್ವಾ? ನಂಗೆ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ, ದೇವ್ರ ಮನೆಯಲ್ಲಿದ್ನಲ್ಲ. ಪರವಾಗಿಲ್ಲ ಬಿಡು, ಪುಳಿಯೋಗರೆ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ಹೋಗಕ್ಕೆ ಬಂದಿದ್ಲು. ಇವತ್ತೂನಾ? ವಿಡಿಯೋನೂ ಮಾಡ್ಕೊಂಡು ಹೋದ್ಲು. ಹೀಗೆ ಮಾಡ್ತೀನಿ, ಆದರೂ ಯಾಕೋ ಈ ಟೇಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ಲು. ಹಲೋ ಹಲೋ, ಯಾರ್ರೀ ಮಾತಾಡ್ತಿರೋದು? ಅಪ್ಪ, ಏನು ತಮಾಷೆ ಮಾಡ್ತಿದ್ಯಾ? ನೀನೇ ಫೋನ್ ಮಾಡಿ ನನಗೆ ರೋಪ್ ಆಗ್ತಿದ್ಯಲ್ಲ ಯಾರು ಅಂತ. ಅಯ್ಯೋ ಸಾರಿ ಮಗಳೇ, ಅದು ಯಾವುದೋ ಒಂದು ಹೊಸ ನಂಬರಿಂದ ಫೋನ್ ಬರ್ತಾನೆ ಇತ್ತು, ಅದಕ್ಕೆ ಅಂತ ಮಾಡೋಕ್ಕೆ ಹೋದೆ, ಅದು ನಿನಗೆ ಬಂದುಬಿಡ್ತು. ಊಟ ಆಯ್ತಾ ಮಗಳೇ? ಆಯ್ತಪ್ಪ, ನಿಂದಾಯ್ತಾ? ಏನು ಮಾಡ್ತಿದ್ದ? ಊಟ ಮಾಡೋಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಿದ್ವಿನಾ? ಅಂದರೆ ನಿನ್ನ ಜೊತೆ ಇನ್ಯಾರಿದ್ದಾರಲ್ಲಿ? ಅದು ಕೇಶವ ಇದ್ದಾನಮ್ಮ. ಕೇಶವನ? ಕೇಶವ ಇಷ್ಟೊತ್ತಿನಲ್ಲಿ ಅಲ್ಲಿ ಯಾಕೆ ಬಂದಿದ್ದಾನೆ? ಕೇಶವ ಅಣ್ಣನ ನೋಡ್ಕೊಳ್ಳೋಕ್ಕೆ ದಿನ ಮನೆಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಸಿರಿ ಯಾಕೆ ಅಂತೆಲ್ಲ ಕೇಳ್ತಾಳೆ. ಅಣ್ಣ ಈ ವಿಷಯ ಬಾಯಿ ಬಿಡದೆ ಇದ್ರೆ ಸಾಕಪ್ಪ ದೇವ್ರೆ. ಹೇಳಪ್ಪ, ಕೇಶವ ಯಾಕೆ ಬಂದಿದ್ದಾನೆ? ಅದು ನಮ್ಮ ಏರಿಯಾದಲ್ಲೇ ಕೆಲವು ಬುಕ್ಸ್ ಡೆಲಿವರಿ ಇತ್ತು,
ಅದು ಹೇಗೋ ಬಂದಿದ್ನಲ್ಲ ಡೆಲಿವರಿ ಕೊಡೋಕ್ಕೆ, ಅದಕ್ಕೆ ಊಟಕ್ಕೆ ಬಂದು ಕರೆದೆ. ಏನೋಪ್ಪ ಈ ನಡುವೆ ಅದೇನು ಮಾತಾಡ್ತೀಯೋ ನನಗಂತೂ ಅರ್ಥನೇ ಆಗಲ್ಲಪ್ಪ. ನನಗೆ ಗೊತ್ತಿಲ್ಲದೆ ಇರೋ ಅದು ಯಾವ ಡೆಲಿವರಿನಪ್ಪ? ಅವ್ರು ಊಟ ಮಾಡಲಿ. ಸಿರಿ, ಅದು ಸರಿ ಬಿಡು, ನಾಳೆ ಮಾತಾಡೋಣ. ಊಟ ಮಾಡು. ಗುಡ್ ನೈಟ್. ಹಾಂ, ಗುಡ್ ನೈಟ್. ಗುಡ್ ನೈಟ್. ಸರ್, ನೀವು ಹಿಂಗೇನೋ ಮಾತಾಡಿದ್ರೆ ಸಿರಿಯಕ್ಕಂಗೆ ಅನುಮಾನ ಬರಲ್ವಾ? ಈಗಾಗಲೇ ಅವ್ರಿಗೆ ಡೌಟ್ ಬಂದಿದೆ. ನನ್ನ ಹತ್ರನೂ ಕೇಳ್ತಾ ಇದ್ರು, ಅಪ್ಪ ಯಾಕೆ ಎಲ್ಲನೂ ಮರ್ತೋಗ್ತಾರಲ್ಲ ಅಂತ. ನೀನೇನಂದೆ? ಸತ್ಯ ಹೇಳೋಕ್ಕಾಗಲ್ವಲ್ಲ ಸರ್, ವಯಸ್ಸಾಯ್ತಲ್ಲ, ಸ್ವಲ್ಪ ಮರ್ತೋಗ್ತಾರಷ್ಟೇ, ಎಲ್ರಿಗೂ ಆಗುತ್ತೆ ಅಂದೆ. ಒಳ್ಳೆ ಕೆಲಸ ಮಾಡಿ. 1-2 ಸಲ ಸುಳ್ಳೇಳ್ಬೋದು ಸರ್, ಆದರೆ ಪ್ರತಿ ಸಲ ಸರಿಯಾಕ್ಕೂ ಯಾಮರ್ಸೋಕ್ಕಾಗಲ್ಲ. ಯಾವಾಗಲಾದ್ರೂ ಒಂದಿನ ಸತ್ಯ ಗೊತ್ತಾಗತ್ತಲ್ವ, ಅವಾಗಲಾದ್ರೂ ನೋವಾಗುತ್ತಲ್ಲ ಸರ್. ಅವಳಿಗೆ ಯಾವಾಗಲೂ ಗೊತ್ತಾಗಿ ಅವಳು ನೋವು ಪಡೋ ಹೊತ್ತಿಗೆ ಅವಳು ನನ್ನ ಮಗಳು ಅನ್ನೋದೇ ನನಗೆ ನೆನಪು ಇರುತ್ತೋ ಇಲ್ವೋ. ಆದರೆ ಈಗಲೇ ಅವಳು ಗೊತ್ತಾಗಿ ಅವಳು ಸಂಕಟ ಪಡೋದನ್ನು ನೋಡೋ ಧೈರ್ಯ ನನಗಿಲ್ಲಪ್ಪ. ಅಮ್ಮ, ಯಾಕೋ ಒಂದೊಂದ್ಸಲ ಅಪ್ಪ ವಿಚಿತ್ರವಾಗಿ ಆಡ್ತಾರಮ್ಮ. ಈ ನಡುವೆ ಅಂತೂ ತುಂಬ ಆಬ್ಸೆಂಟ್ ಮೈಂಡೆಡ್ ಆಗಿಬಿಟ್ಟಿದ್ದಾರೆ. ಜೀವನದಲ್ಲಿ ಮೊದಲನೇ ಸಲ ಮಗಳ ಜೊತೆಲಿ ಇಲ್ಲದೆ ಒಬ್ಬರೇ ಆಗಿದ್ದಾರಲ್ವಾ, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಕ್ಷಮಿಸು ಪುಟ್ಟ, ಸತ್ಯ ಗೊತ್ತಿದ್ದು ನಿನ್ನ ಹತ್ರ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಪರಿಸ್ಥಿತಿ ಕೈ ಮೀರೋಕ್ಕೆ ಮೊದಲು ಟೈಮ್ ನೋಡಿಕೊಂಡು ನಾನೇ ನಿನಗೆಲ್ಲ ವಿಷಯ ಹೇಳ್ತೀನಿ. ಜೈ ಜವಾನ್ ಜೈ ಕಿಸಾನ್, ರೈತರು ಜೊತೆಗೆ ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ ರಾಶಿ ಫಲದ ಕಡೆ ಒಂದಷ್ಟು ಆಲಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಗೆದಬೇಕು. ಮೇಷರಾಶಿ ಇನ್ನು ವೃಶ್ಚಿಕ ರಾಶಿ ಬರಬೇಕು ಅಂದ್ರೆ 7 ರಾಶಿಗಳು ಕಾಯ್ಬೇಕು. ಲಾಭ ಎಂಬುದಕ್ಕೆ ಹೇಗಾದರೂ ಈ ಟಿವಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೇಷರಾಶಿ ವೃಶ್ಚಿಕ ರಾಶಿನೇ ಮೊದಲು ಹೇಳೋ ಥರ ಮಾಡಿಬಿಡ್ಬೇಕು. ಗಂಡ್ಪಿಂಡ ಇವನ ಅಣಗಿಸ್ತೀಯ ನನ್ನ ನೆಗದು ಬಿತ್ತು. ಲಾಸ್ಟಲ್ಲಿ 1 ಕಪ್ ಮೊಸರು ಆ್ಯಡ್ ಮಾಡಬೇಕು ಅಷ್ಟೇ. ಅಮ್ಮ, ಫಟಾಫಟ್ ಅಂತ ಇಷ್ಟು ಫಾಸ್ಟಾಗಿ ಇಷ್ಟು ಹೆಲ್ದಿ ಆಗಿರೋ ದೋಸೆ ಹಿಟ್ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ದಿನ ಮಾಧವ್ ಸರ್ ಪ್ರೋಗ್ರಾಮ್ ನೋಡು ಗೊತ್ತಾಗತ್ತೆ. ಯಾಕೋ ಚೋಟು, ಏನಾಯ್ತು? ನಗದ್ ಬಿತ್ತು ತಾತ, ನನ್ನನ್ನ ಹತ್ತಿಸ್ಕೊಂಡ್ ಬರ್ತಿದ್ದಾಳೆ. ಏ ಚೋಟು, ಹಾಗೆಲ್ಲ ಹೇಳ್ಬಾರ್ದು. ನೀನ್ ಅವ್ರ ಹತ್ರ ಏನೋ ಚೇಷ್ಟೆ ಮಾಡಿದ್ಯಾ, ಇಲ್ಲ ಅಂದ್ರೆ ಅವ್ರು ಹಾಗೆಲ್ಲ ಮಾಡಲ್ಲ. ಇಷ್ಟು ದಿವಸಕ್ಕೆ ಒಂದು ಒಳ್ಳೆ ಮಾತು ಹೇಳಿದೆ ತುಳಸಿ. ಇಲ್ಲಿ ವೃಶ್ಚಿಕ ರಾಶಿ ಬರ್ತಾ ಇದೆ, ನಾನು ಅವನ್ನ ಆಮೇಲೆ ವಿಚಾರಿಸ್ಕೊತೀನಿ. ಅಲ್ಲಿ ದೋಸೆ ಇತ್ತು, ಬೇಗ ದೋಸೆ ಮಾಡ್ಕೊಡಿ ಆಂಟಿ. ನಮ್ಮನೇಲಿ ಇವತ್ತು ಬದಾಮು. 2 ನಿಮಿಷ, ಬೇಗ ಚಟ್ನಿ ಮಾಡ್ಬಿಡ್ತೀನಿ. ಆಯ್ತು ಆಂಟಿ. ಓ, ತೆಂಗಿನಕಾಯಿ ಸ್ಟೋರ್ ರೂಮಲ್ಲಿ ಇದೆ, ತಂದ್ಬಿಡ್ತೀನಿ. ನೀವು ತಗೊಂಡು ಬನ್ನಿ, ನಾನು ತುರ್ದು ಕೊಡ್ತೀನಿ. ಸರಿ. ಏನು ನೋಡ್ತಿದ್ಯೋ? ಈ ಅಂಕಲು ನಮ್ಮ ಮನೆಗೆ ಬಂದಿದ್ದರು. ಏನು ಹೇಳ್ತಿದ್ಯಾ? ತುಳಸಿ ಅಂತಿನ ಮೀಟ್ ಮಾಡಕ್ಕೆ ನಮ್ಮಮ್ಮ ಬಿಲ್ಲೇ ಇಲ್ಲ. ಅವರು ಮತ್ತೆ ಬಂದರೆ ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ. ಭಾವ, ಎಲ್ರ ಜೊತೆಗೆ ತಿಂಡಿಗೆ ಬರಲೇ ಇಲ್ಲ. ಸೀಮಂತಕ್ಕೆ ಎಲ್ಲರೂ ಇನ್ವೈಟ್ ಮಾಡಬೇಕಲ್ಲ, ಕೆಫೆಗೆ ಹೋದ್ಮೇಲೆ ಬ್ಯುಸಿ ಆಗಿಬಿಡ್ತೀನಿ, ಅದಕ್ಕೆ ಈಗಲೇ ಫೋನ್ ಮಾಡ್ತಾ ಇದ್ದೆ. ಇದೇನಿದು, ಸೆಕೆಂಡ್ ರೌಂಡಾ? ನೀವು ಮಾಡಿರೋ ಬಾದಾಮ್ ಹಲ್ವಾ ಅಂದರೆ 2 ಅಲ್ಲ 4 ರೌಂಡ್ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆದರೆ ಇದನ್ನು ಖಾಲಿ ಮಾಡಿರೋದು ನಾನಲ್ಲ,
ಯಾರು ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ. ಈ ಬೌಲ್ನಲ್ಲಿ ಇದ್ದಿದ್ದ ಬಾದಾಮ್ ಹಲ್ವಾ ಖಾಲಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಮಗ. ಏನು ಹೇಳ್ತಿದ್ದೆ ಪೂರ್ಣಿ? ಅವಿ? ಹೌದು ಮಾವ. ಇಲ್ಲ, ನಿನ್ನ ಮಾವನ ಖುಷಿಯಾಗಲಿ ಅಂತ ಸುಳ್ಳು ಹೇಳ್ತಾ ಇದೆಯಲ್ವಾ? ನಿಮ್ಮ ಹತ್ರ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ ಮಾವ? ನಿಮ್ಮ ಮಗ ಬದಲಾಗ್ತಿದ್ದಾರೆ. ನನ್ನ ಹೊಟ್ಟೆಲಿರೋ ಕೂಸಿನ ಮೇಲೆ ಆಣೆ, ಇದನ್ನು ತಿಂದಿದ್ದು ನಿಮ್ಮ ಮಗನೇ. ನಂಬೋಕೆ ಆಗ್ತಿಲ್ಲ ಪೂರ್ಣಿ. ನನಗೆ ನಂಬಿಕೆ ಇತ್ತು ಮಾವ, ಅವ್ರು ಬದಲಾಗ್ತಾರೆ ಅಂತ. ನೋಡಿ, ನಿಮ್ಮ ಮೊಮ್ಮಗು ಬಂದಮೇಲೆ ಏನೇನು ಬದಲಾಗುತ್ತೆ ಅಂತ. ಏನೋ ಈ ಮನೆ ಮೊದಲಿನ ಥರ ಆದರೆ ಅಷ್ಟು ಸಾಕು. ಚಿಕ್ಕಮ್ಮ, ಬೇಬಿ ಶವರ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ಸ್ ಕೇಳಿದ್ರಲ್ಲ, ಸಡನ್ನಾಗಿ ಹೇಳಿದ್ವಿ ಅಂತ ಯಾರೂ ಒಪ್ಕೊಳ್ಳಿಲ್ಲ. ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂದಾಗ ಒಪ್ಕೊಂಡ್ರು. ಲಿಸ್ಟ್ ಎಲ್ಲ ಕಳಿಸಿದ್ದಾರೆ, ಫೈನಲೈಸ್ ಮಾಡಿಬಿಡಿ. ಗುಡ್ ಅಭಿ, ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಎಷ್ಟು ಮಾತ್ರ ತೊಗೋಬೇಕು ಅಂತ ಗೊತ್ತಲ್ಲ ಪೂರ್ಣಿ? ಹಾಂ ಮಾವ, 2. ಆದರೂ ಒಂದ್ಸಲ ಪ್ರಿಸ್ಕ್ರಿಪ್ಷನ್ ನೋಡಿ ಚೆಕ್ ಮಾಡೋದು ಒಳ್ಳೇದಲ್ವಾ? ಮಿಸ್ ಆದರೆ ತೊಂದರೆ ಆಗ್ಬೋದು. ಇಲ್ಲ ಮಾವ, ನಂಗೆ ಡಾಕ್ಟ್ರ್ ಹೇಳಿದ ನೆನಪಿದೆ. ಅದು 2 ದಿನ ಹಿಂದೆ ಹೇಳಿದ್ದು. ಸುಮ್ಮನೆ ಕನ್ಫ್ಯೂಷನ್ ಯಾಕೆ? ರಾಮಣ್ಣ, ಆ ಪ್ರಿಸ್ಕ್ರಿಪ್ಷನ್ ತಗೊಂಬನ್ನಿ. ಪೂರ್ಣಿ, ಈ 3 ಮಾತ್ರೆ ಬೆಳಿಗ್ಗೆ ತಗೊಳ್ಳೋದಲ್ವಾ? ನೋಡಿಲಿ. ಹೌದಲ್ವಾ? ಆದರೆ ಡಾಕ್ಟ್ರ್ ಹೇಳಿದ ನನಗೆ ನೆನಪೇ ಆಗ್ತಿಲ್ವಲ್ಲ, ನಾನೇ ಮರ್ತಿರ್ತೀನಿ. ಥ್ಯಾಂಕ್ಸ್ ಮಾವ. ಬರ್ತೀನಮ್ಮ. ಬಾಯ್ ತಾತ. ಏ ಪಾಪು, ತಿಂಡಿ. ಪಾಪು, ಏ ಪಾಪು, ಒಂಚೂರು ತಿನ್ನೋ. ಸಾಕಮ್ಮ. ಪಾಪು, ದಿನ ಹೀಗೆ ಮಾಡ್ತೀಯ, ತಿಂಡಿ ಸರಿಯಾಗಿ ತಿನ್ನೋದೇ ಇಲ್ಲ. ಒಂಚೂರು ತಿನ್ನು. ಲೇಟ್ ಆಗಿದೆ ಮಾ, ಸಾಕು. ಒಂಚೂರು ತಿನ್ನು. ಸಾಕು ಅಮ್ಮ, ಕೊಡಿಮ್ಮ, ಅವನೇ ತಿಂತಾನೆ, ಕೊಡಿ ಇಲ್ಲಿ. ಸರಿ ಸರಿ, ಆಯ್ತು, ಹೇಳ್ಕೊತೀನಿ. ಹಾಂ ಅಮ್ಮ, ನಾನು ಶೂ ಪಾಲಿಷ್ ಮಾಡಿದ್ಯಾ? ಅಯ್ಯೋ, ಸಾರಿ ಪಾಪು, ಮರ್ತೋಯ್ತು. 2 ನಿಮಿಷ ಮಾಡ್ಕೊಡ್ತೀನಿ. ನಿಮ್ಮಿಬ್ಬರ ಜಗಳ ಸರಿಗೋಯ್ತು ಇಲ್ಲ ಪಂಚಾಯತಿ ಏನಾದ್ರು ಮಾಡಬೇಕು? ಅಯ್ಯೋ ತಾತ, ಸಣ್ಣ ಪುಟ್ಟದ್ದು ಬರುತ್ತೆ ಹೋಗು, ಅದಕ್ಕೆಲ್ಲ ಪಂಚಾಯತಿ ಮಾಡ್ಕೊಂಡು ನೀವೇ ಸುಮ್ಮನೆ ಆಯಾಸ ಮಾಡ್ಕೋತೀರ. ಇನ್ನು ಮುಂದೆ ಆ ಥರ ಏನೇ ಆದರೂ ನಾವೇ ಸಾರ್ಟ್ ಔಟ್ ಮಾಡ್ಕೋತೀವಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಎಷ್ಟು ನಾಜೂಕಾಗಿ ಹೇಳಿಬಿಟ್ಟ ನಮ್ಮ ದಂಡಪಿಂಡ. ಎಷ್ಟೇ ಆಗಲಿ ಅವನು ನನ್ನ ಮೊಮ್ಮಗ ಅಲ್ವಾ? ಏ ದಂಡಪಿಂಡ, ಆ ಕ್ಯಾಮ್ರಾ ತಗೋತೀನಿ ಅಂತ ಹೇಳಿದ ಆಸಾಮಿ ಪತ್ತನೇ ಇಲ್ವಲ್ಲೋ? ಫೋನ್ ಮಾಡಿದ್ರೆ
ನೀವು ಕರೆ ಮಾಡಿದ ಚಾಂಡಾಲರು ಯಾವುದೇ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಅಂತ ಬರ್ತಿದೆ. ಏನು ಮಾಡಲಿ? ಇನ್ನೊಂದ್ಸಲ ಫೋನ್ ಮಾಡಿ ತಾತ. 1000 ಸಲ ಮಾಡಿದೆ ಕಣ. ಒಳ್ಳೆ ರೇಟ್ ಸಿಕ್ತು ಅಂತ ಅನ್ಕೊಂಡಿದ್ದೆ. ಹಳದು ಆಪೆ ಬೋಗಸ. ಹಾಗೇನಿಲ್ಲ ತಾತ, ಕೆಲಸ ಆಗ್ಬೇಕಾಗಿರೋದು ನಿಮ್ ತಾನೆ. ಫೋನ್ ಮಾಡ್ತಾ ಇರಿ, ಹಿಂದೆ ಬೀಳ್ತಾ ಇರಿ, ಆವಾಗ್ಲೇ ಕೆಲಸ ಆಗೋದು. ಹಾಗಂತೀಯ? ಪುಟ್ಟ, ಅಂಗಡಿಗೆ ಹೋಗ್ತಾ ಇದ್ದಂಗೆ ತಿನ್ಬಿಡು, ಕೆಲಸ ಅಂತ ಮರ್ತು ಬಿಡಬೇಡ. ಸರಿಮ್ಮ. ಬಾಯಮ್ಮ. ಬಾಯ್ ತಾತ. ಏ ಪಾಪು, ಬಾಕ್ಸ್ ಕಣೋ. ಅಮ್ಮ, ನಾನು ಸಮರ್ ಜೊತೆನೆ ಹೋಗ್ತೀನಿ, ನಾನು ಅವನಿಗೆ ಕೊಡ್ತೀನಿ, ಕೊಡಿ. ಬರ್ತೀನಮ್ಮ. ತಾತ ಬರ್ತೀನಿ ತಾತ. ನಂದಾಯ್ತಮ್ಮ. ನಮ್ಮ ದಂಡಪಿಂಡ ಒಂದೊಂದ್ಸಲ ಸರಿಯಾಗಿ ಮಾತಾಡ್ತಾನೆ. ನಮ್ಮ ಕೆಲಸ ಆಗಬೇಕು ಅಂತಂದರೆ ಹಿಂದಿಂದೆ ಬೀಳಲೇಬೇಕು. ಭಗೀರಥ ಸುಮ್ಮನೆ ಇದ್ದಿದ್ರೆ ಗಂಗೆ ಬರ್ತಾ ಇದ್ಲ. ಗುಡ್ ಗುಡ್ ದಂಡಪಿಂಡ. ಆಯ್ತು ಪೂರ್ಣಿ, ನಾ ಹೊರಡ್ತೀನಿ. ಹುಷಾರು. ಹಾಂ ಮಾವ, ನೀವು ಹುಷಾರು. ಹಲೋ, ಹೇಳಿ. ಹೇಳೋಕೇನಿದೆ, ಕೊನೆಗೂ ಸಿಕ್ಕಾಕೊಂಡಿಯಲ್ಲ. ಹೇಳು, ಯಾವಾಗ ಬರ್ತೀಯ? ಯಾರು ಮಾತಾಡ್ತಿರೋದು? ದತ್ತಾತ್ರೇಯ. ದತ್ತ ಅಂತ ಪಾಪ್ಯುಲರ್ ಆಗಿರೋನು. ಕ್ಯಾಮ್ರಾ ಸೇಲ್ಗೆ ಹಾಕಿದ್ವಲ್ಲ, ಹೇಳಿ ಯಾವಾಗ ಬರ್ತೀರಾ? ಓ, ಕ್ಯಾಮ್ರಾದವರಾ? ನೀವಿಲ್ಲಿ? ಇದು ನಮ್ಮ ನೇಬರ್ ಮನೆ. ಇಲ್ಲಿ ಯಾರೂ ಇರಲ್ಲ, ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ಅದು ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ, ಆದರೆ ಮನೇಲಿ ಯಾರೂ ಇರಲಿಲ್ಲ. ಓ, ನೋಡು, ಈ 2 ದಿವಸದಲ್ಲಿ ನೀನು ಯಾವತ್ತಾದರೂ ಮನೆಗೆ ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿದ್ಯಾ? ಇಲ್ಲ ಮಾವ. ಜ್ಞಾಪಿಸ್ಕೊ. ಇಲ್ಲ. ಸರಿ. ನೋಡಿ ಇವರೇ, ತುಂಬ ಜನ ಕಸ್ಟಮರ್ಸು ಬೇಕು ಬೇಕು ಅಂತ ಕೇಳ್ತಿದ್ದಾರೆ. ನೀವು ಇವತ್ತು ಮಧ್ಯಾಹ್ನದ ಒಳಗೇನೆ ಬಂದು ತಗೊಂಡು ಹೋಗದೆ ಹೋದರೆ ಅದನ್ನು ಬೇರೆ ಯಾರಿಗಾದ್ರು ಕೊಟ್ಟು ಬಿಡ್ತೀನಿ ನಾನು. ಅಯ್ಯೋ, ನಾನು ಈಗಲೇ ಹೊರಡ್ತೀನಿ, ಇನ್ನೊಂದು ಗಂಟೆ ಒಳಗಡೆ ಬರ್ತೀನಿ. ಓಕೆ ಓಕೆ ಓಕೆ. ಇನ್ನು ಶೆಡ್ಯೂಲ್ ಬಗ್ಗೆ ಹೇಳದ? ನಾನಿನ್ನೂ ಪ್ರಾಜೆಕ್ಟ್ ಹೇಗಿದೆ ಅಂತ ಫೀಡ್ಬ್ಯಾಕೇ ಕೊಟ್ಟಿಲ್ಲ. ಆಗಲೇ ಶೆಡ್ಯೂಲ್ ಅಂತೆಲ್ಲ ಮಾತಾಡ್ತಿದ್ದಾರಲ್ರಿ. ಸರ್, ಅದು ಇಷ್ಟು ದಿನ ಟೈಮ್ ತಗೊಂಡು ಒಂದು ವರ್ಸ್ಟ್ ಪ್ರಾಜೆಕ್ಟ್ ಪ್ಲ್ಯಾನ್ ರೆಡಿ ಮಾಡಿದ್ದೀರಾ? ಸರ್, ದಯವಿಟ್ಟು ಪೂರ್ತಿ ಪ್ಲ್ಯಾನ್ ಏನು ಅಂತ ಕೇಳಿಸ್ಕೊಳ್ಳಿ. ಒನ್ಸ್ ವಿ ಗೆಟ್ ಡೀಪ್ ಇಂಟು ಇಟ್, ಆಗ ನಿಮಗೆ ಅದು ಇನ್ನೂ ಬೆಟರಾಗಿ ಅರ್ಥ ಆಗುತ್ತೆ. ಸಮರ್. ಸರ್, ಇದಿಷ್ಟು ಬಜೆಟ್ ಪ್ಲ್ಯಾನ್. ಲಾಸ್ಟ್ ಟೈಮ್ ಸಿಮಿಲರ್ ಪ್ರಾಜೆಕ್ಟ್ಗೆ ನಾವು ಖರ್ಚು ಮಾಡಿರೋ ಬಜೆಟ್ಗಿಂತ 20% ಬಜೆಟ್ನ ಕಟ್ ಡೌನ್ ಮಾಡ್ಬೋದು. ಸ್ಟಾಪ್ ದಿಸ್ ನಾನ್ಸೆನ್ಸ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ಬಡ್ಜೆಟ್ ಕಡಿಮೆ ಮಾಡಿ ಅಂತ ನಾನು ಹೇಳದ್ನಾ? ನಾನೆಲ್ಲ ಲಾರ್ಜ್ ಸ್ಕೇಲಲ್ಲಿ ಆಗಬೇಕು ಅಂತಿದ್ರೆ 20% ಕಟ್ ಮಾಡಿದ್ದೀನಿ ಅಂತೀರಲ್ರಿ. ಇದು ಒಂದು ಅಚೀವ್ಮೆಂಟಾ? ಅಲ್ಲ ಸರ್. ಶಟ್ ಅಪ್. ಹೆಸರೇನಂದ್ರಿ? ಸಮರ್ಥ್ ಸರ್. ಬೆಟರ್ ಯಾರಾದರೂ ಸಮರ್ಥರನ್ನ ಈ ಪ್ರಾಜೆಕ್ಟ್ಗೆ ಅಪಾಯಿಂಟ್ ಮಾಡಿ. ಟೋಟಲಿ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಹೇ ಬ್ರೋ, ಸಾರಿ ಸರ್. ಪ್ಲೀಸ್ ಸಿಟ್ ಡೌನ್. ಸೊ ವಿ ಹ್ಯಾವ್ ಇನಫ್. ತುಂಬ ದಿನದಿಂದ ಪ್ರಾಜೆಕ್ಟ್ ಸ್ಟಕ್ ಆಗಿದೆ. ಸ್ಟೇಟಸ್ ತಿಳ್ಕೊಳ್ಳೋಂತ ಬಂದೆ. ಹೇಗೂ ಅದೇ ಪ್ರೆಸೆಂಟೇಷನ್ ನಡೀತಾ ಇದೆ ಅನಿಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಏನು ಶೇಷು,
ಮಗ ದುಡ್ಡು ಕಳಿಸಿರೋದು ಊರಿಗೆ ಗೊತ್ತಾಗಲಿ ಅಂತನಾ? ಇಲ್ಲ ದತ್ತಣ್ಣ, ಕನ್ನಡಕ ರಿಪೇರಿ ಮಾಡಿಸ್ಕೊ ಅಂತ 500 ರೂಪಾಯಿ ಕೊಟ್ಟಿದ್ಯಲ್ವಾ, ನಿನಗೆ ವಾಪಸ್ ಕೊಟ್ಬಿಡೋಣ ಅಂತ ಅಷ್ಟೇ. ತಗೋ. ಎಲ್ಲ ರಿಪೇರಿನೇ ಮಾಡಿಸ್ಕೊಂಡಿಲ್ಲ? ಮಗ ದುಡ್ಡು ಕಳಿಸಿದಾನಲ್ಲ, ಮಾಡಿಸ್ಕೋತೀನಿ ಬಿಡು. ನನಗೇನು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಕೊಡು, ಪರವಾಗಿಲ್ಲ. ನಾನು ಬೇಕಿದ್ರೆ ಕೇಳ್ತೀನಿ ಕಣೋ, ಈಗಿದ್ದೀನಿ ಇಟ್ಕೋ. ನೀನು ರಿಪೇರಿ ಮಾಡಿಸ್ಕೊಂಡ ಹಾಗೆ ನಾನು ಅದನ್ನು ನೋಡ್ದ ಹಾಗೆ ಬಿಡು. ಏ ದತ್ತಣ್ಣ, ನೀನು ಬಲಗಡೆ ಹೊಂಟಿಯಲ್ಲ, ಎಡಗಡೆ ಹೋಗ್ಬೇಕಲ್ವಾ? ರೂಲ್ಸ್ ಇರೋದೇ ಹಾಗೆ. ರೂಲ್ಸ್ ಮಾಡ್ದವ್ ನೆಗೆದ್ ಬಿದ್ದ. ಅಲ್ಲ ಕಣೋ, ನಾನು ಎಡಗಡೆನೇ ಬರ್ತೀನಪ್ಪ. ವೆಹಿಕಲ್ಸು ಎಡಗಡೆನೇ ಬರುತ್ತಲ್ವಾ? ಹೌದು. ಅವನೇನಾದ್ರು ನಮ್ಮ ಹಿಂದ್ಗಡೆಯಿಂದ ಬಂದು ನಮಗೆ ಗುದ್ದಿದ್ರೆ ನಮ್ಮ ಬೆನ್ಗೆ ಕಣ್ಣಿದೆಯೇ? ಕಿವಿ ಕೇಳಿಸಲ್ವಾ? ನಾನೇ ಕೇಳಿಸುತ್ತೆ ಕಣೋ. ಪಾಪ ನಿನ್ನಂಥ ವಯಸ್ಸಾದವ್ರ ಗತಿ ಏನು? ಈ ದತ್ತ ಲಾಜಿಕ್ ಇಲ್ಲದೆ ಏನೂ ಮಾತಾಡೋದಿಲ್ಲ. ಬಾ ಸುಮ್ಮನೆ.